ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಯ ಆರತಕ್ಷತೆ ಸಂಭ್ರಮದಿಂದ ನಡೀತಾ ಇದೆ. ಯಡಿಯೂರಪ್ಪ ಅವರ ಮೊದಲ ಪುತ್ರಿ ಅರುಣಾದೇವಿ ಅವರ ಮಗಳು ಅಪೂರ್ವ ಮತ್ತು ಇಂಜಿನಿಯರ್ ಚಂದ್ರಕಾಂತ್ ನಡುವೆ ನಾಳೆ ಮದುವೆ. ಅದರ ಪೂರ್ವಭಾವಿಯಾಗಿ ಇವತ್ತು ಸಂಜೆ ಆರತಕ್ಷತೆ ನಡೀತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವ ಈ ಆರತಕ್ಷತೆ ಸಮಾರಂಭದಲ್ಲಿ ಸಿಎಂ ಸದಾನಂದಗೌಡ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿ, ಮಾಜಿ ಅಧ್ಯಕ್ಷ ರಾಜನಾಥ್ ಸಿಂಗ್, ಗುಜರಾತ್ ಸಿಎಂ ನರೇಂದ್ರ ಮೋದಿ, ಅರುಣ್ ಜೇಟ್ಲಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ಮತ್ತಿತರ ಗಣ್ಯರು ಭಾಗವಹಿಸಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಬಣದ ಶಾಸಕರು, ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಸಂಖ್ಯಾತ ಬಿಜೆಪಿ ಕಾರ್ಯಕರ್ತರು ಆರತಕ್ಷತೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಇಷ್ಟೇ ಅಲ್ಲ, ಸಿದ್ಧಗಂಗಾ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಾಗೆಯೇ ರಾಜ್ಯಪಾಲರಾದಂತಹ ಹಂಸರಾಜ್ ಭಾರದ್ವಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. Please, important, please. Please, sir, थोड़ा पीछे. Sir, ऊपर पीछे, sir, थोड़ा पीछे, sir, sir, पीछे, CM sir, मैडम. Sir, here, sir.
ನ್ಯಾಚುರಲ್ ಶಾಟ್ ಕೊಡ್ತಾ ಇರೋ ಅವನೆಲ್ಲ ಅವ್ನು ಕೊಡೋದು ಕಳಿಸಿದ್ಯಾ ಇಲ್ಲ ಇಲಾಖೆ ಕನ್ನಡದಿಂದ ಇಲ್ವಾ ಬೇಕಾದ್ರೆ ಹಂಗೆ ಬಂದ್ಬಿಡ್ತೀನಿ, ಆಮೇಲೆ ನಿಮ್ಮನ್ನು ನೋಡ್ಕೊಂಡ್ಬಿಡ್ತೀನಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ. ಹಾಂ, ಏಕೆ ಈಗ ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ. ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಿನ್ನಮತದ ಬಿಸಿಗೆ ತತ್ತರಿಸಿ ಹೋಗಿರೋ ಬಿಜೆಪಿ 3-4 ದಿನಗಳಿಂದ ಕಸರತ್ತು ನಡೆಸಿ ಕೊನೆಗೂ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿ ತಯಾರು ಮಾಡಿದೆ. ಈಗ ಪಟ್ಟಿಯನ್ನು ವರಿಷ್ಠರ ಮುಂದಿಟ್ಟು ಅನುಮತಿ ಪಡೆಯೋದೊಂದೇ ಉಳಿದಿರೋ ಕೆಲಸ. ಬಿಜೆಪಿ ನಾಯಕರ ಕಚ್ಚಾಟ ಸದ್ಯಕ್ಕೆ ನಿಂತಿರುವಂತೆ ಕಾಣ್ತಿದೆ. ತಾವು ಹೇಳಿದವರನ್ನೇ ಅಭ್ಯರ್ಥಿ ಮಾಡಿ ಅನ್ನೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬಂಡಾಯ ಒಂದ್ ಕಡೆ, ಇನ್ನೊಂದ್ ಕಡೆ ಪಕ್ಷದ ಮೂಲ ನಿವಾಸಿಗಳಿಗೆ ಆದ್ಯತೆ ಕೊಡಿ ಎನ್ನುವ ಒತ್ತಾಯಪೂರ್ವಕ ಮನವಿ. ಈ ಜಂಜಾಟದ ಮಧ್ಯೆ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ ಸ್ಥಾನಗಳಿಗೆ ನಡೆಯುವ ಚುನಾವಣಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಬಿಜೆಪಿ ಅಕ್ಷರಶಃ ಹೆಣಗಾಡ್ತಿತ್ತು. ಕೊನೆಗೂ ಸಮಸ್ಯೆ ಬಗೆಹರಿದಿದೆ. ಇವತ್ತು ನಡೆದ ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ಅಂತಿಮ ಪಟ್ಟಿ ಸಿದ್ಧಪಡಿಸಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಘುನಾಥರಾವ್ ಮಲ್ಕಾಪುರಿ, ವಿಧಾನ ಪರಿಷತ್ನ ಹಾಲಿ ಉಪಸಭಾಪತಿ ವಿಮಲಾಗೌಡ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಭಾನುಪ್ರಕಾಶ್, ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮಣ್ಣ ಬೇವಿನಮಠದ್, ಹಾಲಿ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯ ಮತ್ತು ಮುಖ್ಯಮಂತ್ರಿಗಳ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ ಅಂತಿಮ ಪಟ್ಟಿಯಲ್ಲಿದ್ದಾರೆ. ಬೆಳಿಗ್ಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಮಿತಿ ಕೂತು ಚರ್ಚೆ ಮಾಡಿ 6 ಸ್ಥಾನದ ಬಗ್ಗೆ ಒಮ್ಮತದ ಅಭ್ಯರ್ಥಿಗಳನ್ನು ಕೇಂದ್ರದ ಚುನಾವಣಾ ಸಮಿತಿ ನಾವು ಕಳಿಸಿದ್ದೇವೆ. ಅದರಲ್ಲಿ ಒಂದು ಮಾನ್ಯ ಸೋಮಣ್ಣ ಬೇವಿನ ಮಠದ ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ಎರಡನೇದು ಡಿಎಸ್ ವೀರಯ್ಯ ಹಿಂದಿನ ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ಭಾನುಪ್ರಕಾಶ್ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ನಾಲ್ಕನೇದು ಶ್ರೀಯುತ ರಘುನಾಥರಾವ್ ಮಲ್ಕಾಪುರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ಐದನೇದಾಗಿ ಶ್ರೀಮತಿ ವಿಮಲಾಗೌಡರು ಹಾಲಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳು, ಆರನೇದಾಗಿ ಶ್ರೀಯುತ ಬಿಜೆ ಪುಟ್ಟಸ್ವಾಮಿ. 6 ಜನರ ಹೆಸರನ್ನು ಕೂಡ ಸರ್ವಾನುಮತದಿಂದ ನಾವು ಕಳಿಸಿದ್ದೇವೆ. ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ರೆಡಿ ಮಾಡಿರುವ ಈ ಪಟ್ಟಿಗೆ ಕೇಂದ್ರ ಚುನಾವಣಾ ಸಮಿತಿ ಒಪ್ಪಿಗೆ ಕೊಡಬೇಕು. ಯಡಿಯೂರಪ್ಪ ಅವರ ಮೊಮ್ಮಗಳ ಮದುವೆಗಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ, ಅರುಣ್ ಜೇಟ್ಲಿ ಮತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ನೋಡಿಕೊಳ್ಳುವ ಧರ್ಮೇಂದ್ರ ಪ್ರಧಾನ್ ಈಗಾಗಲೇ ಬೆಂಗಳೂರಿಗೆ ಬಂದಿರೋದ್ರಿಂದ ಇವತ್ತೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಬಿಡುತ್ತೆ. ಇದರಿಂದ ಸದ್ಯಕ್ಕೆ ಬಿಜೆಪಿ ನಿರಾಳವಾಗಿದೆ. ಧರಣೀಶ್ ಬೂಕನ್ಕೆರೆ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಭಾರತದ ಪಾಲಿಗೆ ಇಂದು ಹೆಮ್ಮೆಯ ದಿನ. ಚೆಸ್ ದಿಗ್ಗಜ ವಿಶ್ವನಾಥನ್ ಆನಂದ್ 5ನೇ ಬಾರಿಗೆ ವಿಶ್ವ ಕಿರೀಟ ಮುಡಿಗೇರಿಸಿಕೊಂಡ ದಿನ. ಇಸ್ರೇಲ್ನ ಬೋರಿಸ್ ಗೆಲ್ಫ್ಯಾಂಡ್ ವಿರುದ್ಧ ಆನಂದ್ ಜಯಭೇರಿ ಬಾರಿಸಿ ದಾಖಲೆ ನಿರ್ಮಿಸಿದರು.
ಚಾಂಪಿಯನ್ ವಿಶ್ವನಾಥನ್ ಆನಂದ್. ಸತತ 4ನೇ ಬಾರಿ ವಿಶ್ವ ಚಾಂಪಿಯನ್. ಒಟ್ಟು 5 ಬಾರಿ ವಿಶ್ವ ಚಾಂಪಿಯನ್. ಭಾರತದ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ರಷ್ಯಾದ ಮಾಸ್ಕೋದಲ್ಲಿ ನಡೆದ ಟೂರ್ನಿಯಲ್ಲಿ ಇಸ್ರೇಲ್ನ ಬೋರಿಸ್ ಗೆಲ್ಫಾಂಡ್ ವಿರುದ್ಧ ಜಯ ಗಳಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ್ರು. ಕ್ಲಾಸಿಕ್ ಟೈಮ್ ಕಂಟ್ರೋಲ್ನ 12 ಗೇಮ್ ಕೂಡ ಡ್ರಾ ಆಗಿದ್ದ ಕಾರಣ ಫಲಿತಾಂಶಕ್ಕಾಗಿ ಟ್ರೈ ಬ್ರೇಕರ್ನ ಮೊರೆ ಹೋಗಲಾಗಿತ್ತು. ಟ್ರೈ ಬ್ರೇಕರ್ನ ಮೊದಲ ಗೇಮ್ ಕೂಡ ಡ್ರಾ ಆಯಿತು. ಆದ್ರೆ 2ನೇ ಗೇಮ್ನಲ್ಲಿ ಆನಂದ್ ಜಯ ಗಳಿಸಿದ್ರು. 3ನೇ ಹಾಗೂ 4ನೇ ಗೇಮ್ನಲ್ಲಿ ಆನಂದ್ ಡ್ರಾ ಸಾಧಿಸಲು ಯಶಸ್ವಿಯಾದ್ರು. 2.5, 1.5ರ ಅಂತರದಲ್ಲಿ ಜಯ ಸಾಧಿಸಿದ್ರು. Yes, of course, it was incredibly tense. And well, when I woke up this morning, you had this feeling that one way or the other, this was really coming to an end today. But okay, you simply don't know how it's going to go. The match was so even. What shape the tiebreak would take, and I think right now, probably the only feeling you have is relief. I think I'm even too tense to be happy, but I'm really relieved. 5ನೇ ಬಾರಿಗೆ ಆನಂದ್ ವಿಶ್ವ ಕಿರೀಟವನ್ನ ಮುಡಿಗೇರಿಸಿಕೊಂಡ್ರು. ಅಷ್ಟೇ ಅಲ್ಲ, ಆನಂದ್ಗೆ ಇದು ಸತತ 4ನೇ ವಿಶ್ವ ಕಿರೀಟ. ಈ ಮೊದಲು 2000, 2007, 2008, 2010ರಲ್ಲಿ ಆನಂದ್ ವಿಶ್ವ ಚಾಂಪಿಯನ್ ಆಗಿದ್ರು. ಚಾಂಪಿಯನ್ ಪಟ್ಟ ಅಲಂಕರಿಸುವ ಮೂಲಕ ಸುಮಾರು 12.5 ಕೋಟಿ ಪ್ರಶಸ್ತಿ ಮೊತ್ತ ಆನಂದ್ ಪಾಲಾಯಿತು. ಆನಂದ್ರ ತಂದೆ ತಾಯಿ ಸಂತಸಕ್ಕೆ ಪಾರವೇ ಇರಲಿಲ್ಲ. ವಿಶ್ವವನ್ನೇ ಗೆದ್ದ ತಮ್ಮ ಮಗನ ಬಗ್ಗೆ ಅವರಿಗೆ ಅಪಾರ ಹೆಮ್ಮೆ ಇತ್ತು. Extra proud. He is a sensational a person for over 7 years kept the title, and he has seen the best of the chess world. He has been a world champion during Kasparov Cup time and new generation, and he is establishing himself. It's a unique achievement. That is so many years ago. Not anymore. It is not over at the time. But inneke it is quite. ಇನ್ನು ಈ ಪಂದ್ಯಕ್ಕೆ ಮೊದಲು ಆನಂದ್ ಹಾಗೂ ಬೋರಿಸ್ 35 ಗೇಮ್ಗಳಲ್ಲಿ ಮುಖಾಮುಖಿಯಾಗಿದ್ರು. ಆ ಪೈಕಿ ಆನಂದ್ 6 ಗೇಮ್ಗಳನ್ನ ಗೆದ್ದಿದ್ರೆ ಬೋರಿಸ್ 5 ಪಂದ್ಯಗಳನ್ನ ಗೆದ್ದಿದ್ರು. 24 ಗೇಮ್ ಡ್ರಾ ಆಗಿತ್ತು. ಬೋರಿಸ್ ಕೊನೆಯ ಬಾರಿ ಆನಂದ್ ವಿರುದ್ಧ ಗೆಲುವು ಸಾಧಿಸಿದ್ದು 1993ರಲ್ಲಿ. ಒಟ್ಟಿನಲ್ಲಿ ಆನಂದ್ರ ಸಾಧನೆಯನ್ನ ಪ್ರತಿಯೊಬ್ಬ ಭಾರತೀಯನೂ ಕೊಂಡಾಡಲೇಬೇಕು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನಿನ್ನೆಯಷ್ಟೇ ಮಂಡ್ಯದ ಗಂಡು ಅಂಬರೀಷ್ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಇವತ್ತು ಸ್ಯಾಂಡಲ್ವುಡ್ನ ಮತ್ತೊಬ್ಬ ಸ್ಟಾರ್ ಬರ್ತ್ಡೇ ಆಚರಿಸ್ಕೊಂಡಿದ್ದಾರೆ. ಅವರು ಯಾರು, ಹುಟ್ಟುಹಬ್ಬ ಹೇಗೆ ಆಚರಿಸ್ಕೊಂಡ್ರು, ಬನ್ನಿ ನೋಡೋಣ. ಸ್ಯಾಂಡಲ್ವುಡ್ನ ಏಕಾಂಗಿ ಹೋರಾಟಗಾರ, ಅಭಿಮಾನಿಗಳ ಪಾಲಿನ ರಣಧೀರ, ಹೆಂಗಳೆಯರ ಹೃದಯ ಕದ್ದ ಚೋರ ಚಿತ್ತ ಚೋರ, ಅದು ಬೇರಾರು ಅಲ್ಲ, ಒನ್ ಆ್ಯಂಡ್ ಓನ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವತ್ತು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. 52ನೇ ವಸಂತಕ್ಕೆ ಕಾಲಿಟ್ಟ ಈ ಶುಭ ಸಂದರ್ಭದಲ್ಲಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ತಮ್ಮ ಪುತ್ರರು ನಟ ಶಿವರಾಜ್ ಕುಮಾರ್ ಸೇರಿದಂತೆ ಚಿತ್ರರಂಗದ ಗೆಳೆಯರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಅಲ್ಲ, ನಾನು ಹೇಳ್ದಂಗೆ ಲಾಸ್ಟ್ ಇಯರ್ವರೆಗೂ ರೆಸಲ್ಯೂಷನ್ಸ್ ಇತ್ತು. ಇಲ್ಲಿಂದ ಬರೀ ರೆವಲ್ಯೂಷನ್ಸ್, ನೋ ಮೋರ್ ರೆಸಲ್ಯೂಷನ್ಸ್ ಆಗೋಯ್ತು. ಇನ್ನೂ ರೆಸಲ್ಯೂಷನ್ ತಗೋತಾ ಇದ್ರೆ ಕೆಲಸಗಳಾಗಲ್ಲ. ಈ ವರ್ಷದಿಂದ ಬರೀ ಏನಿದ್ರು ರೆವಲ್ಯೂಷನ್ನು. 2 ಪಿಕ್ಚರ್ ಅನೌನ್ಸ್ ಮಾಡಿದ್ದೀನಿ. ಕ್ರೇಜಿ ಸ್ಟಾರ್ ಅನೌನ್ಸ್ ಮಾಡಿದ್ದೀನಿ, ಆಸಾಮಿ ಅನೌನ್ಸ್ ಮಾಡಿದ್ದೀನಿ. ಅವೆರಡು ಇನ್ನೇನು ಕ್ರೇಜಿ ಸ್ಟಾರ್ ಮುಗಿದಂಗೆ ಆಸಾಮಿ ತಗೊಳುತ್ತೆ. ಇದರ ಮಧ್ಯೆ ನೆಕ್ಸ್ಟ್ ಇಯರ್ January 14 ಮಂಜಿನೇನು ಬಂದುಬಿಡುತ್ತೆ. ಸೊ ಇನ್ನೇನಿದ್ರು ಮುಂದಕ್ಕೆ ರೆವಲ್ಯೂಷನ್ನೇ ನೋಡ್ಬೋದು, ನೀವು ಒಳ್ಳೊಳ್ಳೆ ಸಿನಿಮಾಗಳು ನೋಡ್ಬೋದು. ಕ್ರೇಜಿ ಸ್ಟಾರ್ ಪುತ್ರರಾದ ಮನೋರಂಜನ್ ಹಾಗೂ ವಿಕ್ರಮ್ ತಮ್ಮ ತಂದೆಗೆ ಪ್ರೀತಿಯಿಂದಲೇ ವಿಶ್ ಮಾಡಿದ್ರು. ಹ್ಯಾಪಿ ಬರ್ತ್ಡೇ ಡ್ಯಾಡ್, ಐ ಆಮ್ ಪ್ರೌಡ್ ಟು ಬಿ ಯುವರ್ ಸನ್. ಮೇ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ನೀವು ಇನ್ನೂ ಒಂದು 50 ವರ್ಷ ಈ ಥರನೇ ಫಿಲ್ಮ್ಸ್ ಮಾಡಿದ್ರೆ ನನಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ನನಗೆ ರೋಲ್ ಮಾಡೆಲ್ ನಮ್ಮ ಅಪ್ಪನೇ, ನನಗೆ ಇನ್ಸ್ಪಿರೇಷನ್ ನಮ್ಮ ಅಪ್ಪ. ಇನ್ನು ನಟ ಶಿವರಾಜ್ ಕುಮಾರ್ ತಮ್ಮ ಸ್ನೇಹಿತ ರವಿಚಂದ್ರನ್ಗೆ ಹ್ಯಾಪಿ ಬರ್ತ್ಡೇ ಹೇಳಿದ್ರು.
ಇದೇ ವೇಳೆ ಶಿವಣ್ಣ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಶಿವ ಚಿತ್ರದ ಆಡಿಯೋ ಸಿಡಿಯನ್ನ ರವಿಚಂದ್ರನ್ ಕೈಯಿಂದಲೇ ಬಿಡುಗಡೆಗೊಳಿಸಿದ್ರು. ಬೀನ್ ವೆರಿ ಫ್ರೆಂಡ್ಲಿ. ಅವಾಗಿಂದ ಇವಾಗವರೆಗೂ ರವಿ ನಾನು ಯಾವಾಗಲೂ ಇದೇ ಥರ ಫ್ರೆಂಡ್ಶಿಪ್. ಮನೆ ಫಂಕ್ಷನ್ ಇಟ್ಸ್ ಅವರ್ ಫಂಕ್ಷನ್. ನನ್ನ ಪ್ರಕಾರ ನಾನು ನೋಡಿದ ಪ್ರಕಾರ ಕನ್ನಡ ಇಂಡಸ್ಟ್ರಿಲೇ ಒಂದು ಬಿಗ್ ಫಿಲ್ಮ್ಸ್ ಮಾಡ್ಬೋದು ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ರವಿ. ಎಸ್ಪೆಷಲಿ ಈಸ್ ಅ ಸ್ಟೈಲಿಶ್ ಮೇಕರ್. ಬಹುನಿರೀಕ್ಷಿತ ಮಂಜಿನ ಹನಿ ಚಿತ್ರದಲ್ಲಿ ಸದ್ಯ ಬ್ಯುಸಿಯಾಗಿರೋ ರವಿಚಂದ್ರನ್ ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಎಬ್ಬಿಸೋ ತಯಾರಿಯಲ್ಲಿದ್ದಾರೆ. ಎನಿವೆ, ಹ್ಯಾಪಿ ಬರ್ತ್ಡೇ ರವಿಚಂದ್ರನ್. ರೇವಣ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.